ಮನೆಯಲ್ಲೇ ಕೇವಲ 30 ನಿಮಿಷದಲ್ಲಿ ಬೆಣ್ಣೆಯನ್ನು ಕರಗಿಸೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಬಾಣಲಿಗೆ 2 ಏಲಕ್ಕಿ ಹಾಕೊಳ್ಳೋಣ, ಜೊತೆಗೆ ಜೀರಿಗೆ ಮೆಣಸನ್ನು ಹಾಕೊಳ್ಳೋಣ, ಅದ್ರ ಜೊತೆಗೆ ಸ್ವಲ್ಪ ಮೆಂತೆ ಹಾಕೊಳ್ಳೋಣ. ಅದನ್ನ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಹಿಂಗೊಂದು 5 ನಿಮಿಷ ಒಗ್ಗರಣೆ ಮಾಡ್ಕೊಂಡು ಪಕ್ಕಕ್ಕೆ ತಿರ್ಕೊಳ್ಳೋಣ. ಈಗ ಬೆಣ್ಣೆಯನ್ನು ಕರಗಿಸೋಕೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ. ನೋಡಿ, ಇದು ಶುದ್ಧ ಹಸುವಿನ ಬೆಣ್ಣೆ. ಈಗ ಇದನ್ನೇ ಕರಗಿಸೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು, ಈಗ ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಕರಗೋಕೆ ಬಿಡೋಣ. ಇದು ಕರಗೋ ಟೈಮಲ್ಲಿ ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ. ಅವಾಗಲೇ ಹುರ್ಕೊಂಡಂಥ ಜೀರಿಗೆ ಮೆಣಸನ್ನು ನಾವು ಪುಡಿ ಮಾಡ್ಕೊಂಡು ಅದಕ್ಕೆ ಕುದಿಯೋ ಬೆಣ್ಣೆಗೆ ಹಾಕೋಣ. ನೋಡಿ, ಇದನ್ನೆಲ್ಲ ಹಾಕ್ತಿದ್ದಂಗೆ ಬೆಣ್ಣೆ ಘಮ ಘಮ ಅಂತ ಇರಬೇಕು, ಸುವಾಸನೆ ಬರಬೇಕು ನಮಗೆ. ಈಗ ಇದನ್ನ ನಾವು ಒಂದು 10 ರಿಂದ 15 ನಿಮಿಷ ಕುದಿಯೋಕೆ ಬಿಡೋಣ. ಇದು ಕುದಿದ ಮೇಲೆ ನಮಗೆ ಮನೆಯಲ್ಲೇ ರೆಡಿ ಮಾಡಿದಂಥ ಶುದ್ಧ ತುಪ್ಪವು ಬರುತ್ತದೆ. ಬೆಣ್ಣೆ ಮರಿತಿದ್ದಂಗೆ ನಿಮಗೆ ಅದರ ಸುವಾಸನೆ ಇಲ್ಲ ಸ್ಮೆಲ್ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ಈಗ ಅದಕ್ಕೆ ಒಂದೇ ಒಂದು ವಿಳ್ಯದೆಲೆ ಹಾಕೊಳ್ಳೋಣ. ಆ ವಿಳ್ಯದೆಲೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತದೆ. ಮತ್ತೆ ಅದನ್ನ ಕುದಿಸ್ಕೊಳ್ಳೋಣ. ಈಗ ಮನೆಯಲ್ಲೇ ಕರಗಿಸಿದ ಶುದ್ಧ ತುಪ್ಪವು ರೆಡಿಯಾಗಿದೆ. ಇದನ್ನು ಬೇರೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.